ಓಕೆ, ಬ್ರ್ಯಾಂಡ್ಸ್ ಅಂದ ತಕ್ಷಣ ನೆನಪಾಯ್ತು. ಈಗ ಹೊಸ ಕಾಂಟೆಂಟ್ ಕ್ರಿಯೇಟರ್ಸ್ ಅವರು ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಬ್ರ್ಯಾಂಡ್ಸ್ ಬರಬೇಕು, ಬ್ರ್ಯಾಂಡ್ಸ್ ಹ್ಯಾವ್ ಟು ಅಪ್ರೋಚ್ ದೆಮ್. ನಮಗೆ ಫಸ್ಟ್ ಸ್ಟಾರ್ಟಿಂಗ್ ಐ ಹ್ಯಾವ್ 1000 ಫಾಲೋವರ್ಸ್ ಅಂದ ತಕ್ಷಣ ನಂಗೆ 10,000 ರೂಪೀಸ್ ಕೊಟ್ಟು ಅವ್ರು ನನ್ನ ಜೊತೆ ಬ್ರ್ಯಾಂಡ್ ಕೊಲಾಬ್ರೇಷನ್ ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ. ವಾಟ್ ಯು ಟೆಲ್, ವಾಟ್ ಈಸ್ ಯುವರ್ ಅಡ್ವೈಸ್ ಟು ದೆಮ್? ನನ್ನ ಪ್ರಕಾರ ಕಾಂಟೆಂಟಿಂದ ದುಡ್ಡು ಬರುತ್ತೆ, ಬಟ್ ದುಡ್ಡೇ ಮಾಡಬೇಕು ಅಂತ ಕಾಂಟೆಂಟ್ ಮಾಡಬಾರ್ದು. ಇದು ನಾನು ಮೊನ್ನೆ ಆ್ಯಕ್ಚುಲಿ ಒಂದು ಕಾಲೇಜ್ಗೆ ಹೋದಾಗ ಇದನ್ನೇ ಹೇಳಿದೆ. ಯಾವಾಗ ಯಾವುದೇ ಕ್ರಿಯೇಟರ್ ಆಗಲಿ ನಾನು ದುಡ್ಡೇ ಮಾಡಬೇಕು ಅನ್ನೋ ಫೋಕಸಲ್ಲಿ ಕಾಂಟೆಂಟ್ ಮಾಡ್ತಾರಲ್ವಾ, ದ ರೀಚ್ ಆಟೋಮೆಟಿಕ್ಲಿ ಗೋಸ್ ಡೌನ್. ತುಂಬ ಎಕ್ಸಾಂಪಲ್ಸ್ ಇದೆ, ನಾನು ಹೆಸರು ಹೇಳಕ್ ಹೋಗಲ್ಲ, ತುಂಬ ಎಕ್ಸಾಂಪಲ್ಸ್ ಇದೆ. ಲೈಕ್ ಲಾಂಗ್ ಟರ್ಮ್ ಕೊಲಾಬ್ರೇಷನ್ ಅಂತ ಮಾಡ್ತಾರೆ, ಲಾಂಗ್ ಟರ್ಮ್ ಪಾರ್ಟ್ನರ್ಶಿಪ್ ಅಂತ ಮಾಡ್ತಾರೆ. ಹೆಂಗೆ ಅಂದರೆ ತಿಂಗಳಿಗೆ ಒಂದು ವಿಡಿಯೋ ಮಾಡಲೇಬೇಕು, ದುಡ್ಡು ಬಂದೇ ಬರುತ್ತೆ, ಬಟ್ ಜನಕ್ಕೆ ಅದು ಇಷ್ಟ ಆಗ್ತಿರಲ್ಲ. ಅವರು ಹೆಂಗ್ ಗುರುವಿನ ಇದೇ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ. ಇನ್ನೊಂದೇನು ಅಂದರೆ ಯೂಶಲಿ ಸ್ಟಾರ್ಟ್ ಮಾಡ್ತಾರಲ್ವಾ, ಸೊ ಸ್ಟಾರ್ಟಿಂಗಲ್ಲಿ ಈವನ್ ಇಫ್ ಹ್ಯಾವ್ ಲೈಕ್ 1,000-2,000 ಫಾಲೋವರ್ಸ್, ಬಾರ್ಟರ್ ಕೊಲಾಬ್ರೇಷನ್ ಅಂತ ಬರ್ತಾರೆ. ಸೊ ನನ್ನ ಪ್ರಕಾರ ಇಫ್ ಯು ಹ್ಯಾವ್ ಅಂಡರ್ 10,000 ಫಾಲೋವರ್ಸ್, ಇಟ್ ಈಸ್ ಗುಡ್ ಟು ಡೂ ಬಾರ್ಟರ್ ಕೊಲಾಬ್ 100%. ಯಾಕಂದರೆ ನೀವಿನ್ನ ಬೆಳೀತಾ ಇದ್ದೀರಾ, ದೇರ್ ಇಸ್ ಅ ಲಾಟ್ ಆಫ್ ರೂಮ್ ಫಾರ್ ಇಂಪ್ರೂವ್ಮೆಂಟ್ ಆಸ್ ವೆಲ್. And usually it is smaller brands as well. And ಆ ಸ್ಮಾಲರ್ ಬ್ರ್ಯಾಂಡ್ಸ್, ಲೈಕ್ ನಾನು ನೋಡಿರೋ ಪ್ರಕಾರ ಸ್ಮಾಲರ್ ಬ್ರ್ಯಾಂಡ್ಸ್ನ ನೀವು ಯಾವ ಥರ ಎಕ್ಸಿಕ್ಯೂಟ್ ಮಾಡ್ತಿರಲ್ಲ ಅದನ್ನ ನೋಡಿ ಬಿಗರ್ ಬ್ರ್ಯಾಂಡ್ಸ್ ಬರುತ್ತೆ, ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಇನ್ನೊಂದೇನು ಅಂದರೆ ಲೈಕ್ ಯಾವಾಗ ದುಡ್ಡೇ ಮೇನ್ ಅಂತ ಮಾಡ್ತಾರಲ್ವಾ, ಯು ಕ್ಯಾನ್ ಸಿ ದ ಬ್ರ್ಯಾಂಡ್ ವಿಡಿಯೋಸ್ ಕ್ವಾಲಿಟಿನೂ ತುಂಬ ಕೆಳಗೆ ಹೋಗ್ಬಿಟ್ಟಿರುತ್ತೆ. ಹಿಂಗೆ ಅಂದರೆ ಈವೆಂಟ್ ಅಂತ ಇದ್ರೆ ಅವ್ರು ಈವೆಂಟ್ಗೆ ಹೋಗಿರಲ್ಲ, ಯಾರ್ದೋ ವಿಡಿಯೋಸ್ ತಗೊಂಡ್ಬಿಟ್ಟು ಒಂದು ವಾಯ್ಸ್ ಓವರ್ ಹಾಕ್ಬಿಡ್ತಾರೆ, ದಟ್ ವಿಲ್ ಬೇರ್ಲಿ ಗೆಟ್ ಎನಿ ಎಂಗೇಜ್ಮೆಂಟ್. ಕಮಿಂಗ್ ಬ್ಯಾಕ್ ಟು ದ ಬಾರ್ಟರ್ ಪಾಯಿಂಟ್ ಅಲ್ವಾ, ಇನ್ನೊಂದೇನು ಅಂದರೆ ಅಕಸ್ಮಾತ್ ನಿಮಗೆ ಜಾಸ್ತಿ ಫಾಲೋವರ್ಸ್ ಇದ್ದು ಬ್ರ್ಯಾಂಡ್ ಇಂದ ಬಂದ್ಬಿಟ್ಟು ಇಲ್ಲ ನಾವು ಬಾರ್ಟರೇ ಮಾಡ್ಬೇಕಂದ್ರೆ ದಟ್ ಈಸ್ ನೆವರ್ ಟ್ರೂ. ಅವ್ರು ಯಾವಾಗ ನಾವು ಬಾರ್ಟರ್ ಮಾತ್ರ ಮಾಡಬೇಕು, ನಮ್ಮ ಹತ್ರ ಬಜೆಟ್ ಇಲ್ಲ ಅಂತಾರೆ, ದಟ್ ಈಸ್ ನೆವರ್ ಟ್ರೂ. ದೇ ಯೂಶಲಿ ಹ್ಯಾವ್ ಅ ಲಾಟ್ ಆಫ್ ಬಜೆಟ್. ಅವ್ರಿಗೇನು ಅಂದರೆ ದೇ ಜಸ್ಟ್ ವಾಂಟ್ ಟು ಸಿ, ಈ ಕ್ರಿಯೇಟರು ಬ್ರ್ಯಾಂಡ್ ಹೆಸರು ಕೇಳಿದ ತಕ್ಷಣ ಬಾರ್ಟರ್ ಒಪ್ಕೊಂತಾನ, ಇವನ್ನ ನಾವು ಹೆಂಗೆ ಆಟಾಡಿಸ್ಬೋದು ಅಂತ ಅನ್ಕೊಂತಾರೆ. ಸೊ ನೀವು ಇವಾಗ ಸ್ಟಾರ್ಟ್ ಮಾಡಿದ್ರೆ ಇಟ್ ಮೇಕ್ ಸೆನ್ಸ್ ಟು ಡೂ ಬಾರ್ಟರ್ ಕೊಲಾಬ್ರೇಷನ್. ಬಟ್ ಇಫ್ ಯು ಆರ್ ಗ್ರೋಯಿಂಗ್ ಡೇ ಬೈ ಡೇ, ಮಂತ್ಲಿ 5K ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಿದೆ ಅಂದರೆ ನೆವರ್ ಗೋ ಫಾರ್ ಬಾರ್ಟರ್ ಕೊಲಾಬ್ರೇಷನ್. ಹೋಗ್ಲೇಬೇಕು ಅಂದರೆ ನೀವು ಯೂಶಲಿ ಏನು ಚಾರ್ಜ್ ಮಾಡ್ತೀರಾ ಅದ್ರದ್ದು ಅಟ್ಲೀಸ್ಟ್ 75% ಕಾಸ್ಟ್ ಬಾರ್ಟರಲ್ಲಿ ಬರ್ತಿದೆ. ಫಾರ್ ಎಕ್ಸಾಂಪಲ್ ಈ ಫೋನೇ ಕೊಡ್ತಿದ್ದಾರೆ ಅನ್ಕೊಳ್ಳಿ, ಆ್ಯಂಡ್ ಇಫ್ ಯು ಯೂಶಲಿ ಚಾರ್ಜ್ 30,000 ಆ್ಯಂಡ್ ಈ ಫೋನ್ ಆ್ಯಕ್ಚುಯಲ್ ಕಾಸ್ಟ್ ಇಸ್ 20,000, ಯು ಕ್ಯಾನ್ ಗೋ ಫಾರ್ ಬಾರ್ಟರ್. ಯಾವಾಗ ಇಟ್ ಆಲ್ವೇಸ್ ಮ್ಯಾಚಸ್ ಟು ಲೈಕ್ 60 or 70% ಆಫ್ ನಿಮಗೆ ಬರ್ತಿರೋ ಕಾಸ್ಟ್, ಅವಾಗ ಬಾರ್ಟರ್ಗೆ ಹೋಗಿ, ಇಲ್ಲಾಂದರೆ ಹೋಗಲೇಬೇಡಿ. ದಟ್ ಮೇಕ್ಸ್ ಸೋ ಸೆನ್ಸ್. ಎಷ್ಟೊಂದು ಜನ ಕ್ರಿಯೇಟರ್ಸಿಗೆ ಗೊತ್ತಿರಲ್ಲ ಯಾವ ತರಹ ಚಾರ್ಜ್ ಮಾಡಬೇಕು, ಯಾವ ಥರ ಡೀಲ್ಸಿಗೆ ಒಪ್ಕೋಬೇಕು, ವಿಚ್ ವಿಲ್ ಹೆಲ್ಪ್ ದೆಮ್ ಗ್ರೋ. ಆ ಥರ ಎಲ್ಲ ಇದ್ದಾಗ ಐ ಗೆಸ್ ಅವರು ಒಂದು ಸ್ವಲ್ಪ ರಿಸರ್ಚ್ ಮಾಡಬೇಕು. ಅವರು ಬ್ಲೈಂಡ್ಲಿ ಅಗ್ರಿ ಮಾಡಬಾರ್ದು, ಏನೇ ಇದ್ರೂ ಬೇರೆಯವ್ರಿಗೆ ಕೇಳಬೇಕು ಗೊತ್ತಿಲ್ಲ ಅಂತ ಅಂದರೆ. ಇಲ್ಲ, ದೇ ಕ್ಯಾನ್ ಡೂ ದೇರ್ ಓನ್ ರಿಸರ್ಚ್. ಎಷ್ಟು ಗೂಗಲ್, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಇಫ್ ಯು ಆರ್ ಅ ಕ್ರಿಯೇಟರ್ ಅಂಡರ್ 10,000 ದಿಸ್ ಇಸ್ ಹೌ ಮಚ್ ಯು ಹ್ಯಾವ್ ಟು ಚಾರ್ಜ್ ಅಂತ ಎಷ್ಟು ಜನ ಹೇಳ್ತಿರ್ತಾರೆ. ಕಮೆಂಟ್ ಪೇಮೆಂಟ್ ಫಾರ್ ಆಟೋ ಡಿಯೋ and I will send you the link, don't forget to follow me. again ಅದು ನೋಡಿ, that will be very simple. ಅವರು ಒಂದು ಚಿಕ್ಕ ಒಂದು PDF ಮಾಡಿರ್ತಾರೆ ಅಷ್ಟೇ. ಅವ್ರಿಗೇನು ನಾನು ಕಮೆಂಟ್ ಅಂತ ಹಾಕಿ ಅಂದರೆ ಕಮೆಂಟ್ ಹಾಕ್ತಾರೆ, ಎಂಗೇಜ್ಮೆಂಟ್ ಬರುತ್ತೆ, ಆಟೋಮೆಟಿಕ್ ವ್ಯೂಸ್ ಪಿಕಪ್ ಆಗುತ್ತೆ. ದಟ್ ಈಸ್ ಆಲ್ಸೋ ಪ್ಲೇಯಿಂಗ್ ಸ್ಮಾರ್ಟ್. ದಟ್ ಸ್ಮಾರ್ಟ್. ಆ್ಯಂಡ್ ಇಟ್ಸ್ ನಾಟ್, ದೇರ್ ಇಸ್ ನೋ ರೂಲ್ಸ್ ಆ ಥರ ಮಾಡಬಾರ್ದು, ಈ ಥರ ಮಾಡಬೇಕು ಅಂತ ಕಾಂಟೆಂಟ್ ಕ್ರಿಯೇಷನಲ್ಲಿ. ಎಷ್ಟೊಂದು ಜನ ಯಾವುದೇ ಲೈಕ್ ದಟ್ ಅಂಕಲ್ ಫ್ರಮ್ ಕೇರಳ, ಗಂಗೆ ಅಂತ ಜಸ್ಟ್ ದ್ಯಾಟ್ ಒನ್ ಹಿ ಇಸ್ ಡೂಯಿಂಗ್ ಕೊಲಾಬ್ರೇಷನ್. ನೆಟ್ಫ್ಲಿಕ್ಸ್ ಅವ್ರ ಜೊತೆ ಮಾಡ್ತಾ ಇದ್ದಾರೆ, ಬಿಸ್ಕಿಟ್ಸ್, ಗುಡ್ಡೆ ಬಿಸ್ಕಿಟ್ಟು, ಯಾವುದಾದೋ ಬ್ರ್ಯಾಂಡ್ಸ್ ಜೊತೆ ಫ್ಲಿಪ್ಕಾರ್ಟ್ ಜೊತೆ ಮಾಡಿದ್ದಾರೆ. ಸಿ, ಹೂ ನೋಸ್ ಯಾವ ಥರ ದೇರ್ ಆರ್ ನೋ ರೂಲ್ಸ್, ಏನು ಬೌಂಡ್ರೀಸ್ ಇಲ್ಲ, ಯಾವ ಥರ ಕಾಂಟೆಂಟ್ ಬೇಕಾದರೂ ಎನಿಥಿಂಗ್ ಕ್ಯಾನ್ ಪಿಕ್ ಅಪ್. ಎಕ್ಸಾಕ್ಟ್ಲಿ. ಲೈಕ್ ನಿಮ್ಮ ಕ್ಯಾರೆಕ್ಟರ್ ಕಂಪ್ಲೀಟ್ಲಿ ಬೇರೆ ಇರ್ಬೋದು, ಲೈಕ್ ಆಚೆ ಜಗತ್ತಲ್ಲಿ, ಬಟ್ ನಿಮ್ಮ ಸೋಷಿಯಲ್ ಪ್ರೆಸೆನ್ಸ್ ಕ್ಯಾನ್ ಪಿಕ್ ಅಪ್ ಎನಿವೇರ್. ಎಕ್ಸಾಕ್ಟ್ಲಿ. ಆ್ಯಂಡ್ ಅದೇ ಲೈಕ್ ಆ ಥರ ಸೋಷಿಯಲ್ ಪ್ರೆಸೆನ್ಸ್ ಅಂದಾಗ ನಂಗೆ ನೆನಪಾಯಿತು, ಕಾಂಟೆಂಟ್ ಕ್ರಿಯೇಟರ್ಸ್ ನಾವು ನೋಡಿದ್ರೆ ವೈಡ್ಲಿ ದೇ ಹ್ಯಾವ್ ಡಿಫ್ರೆಂಟ್ ಜಾನರ್ಸ್. ಒಂದಿಷ್ಟು ಜನ ಕ್ಯಾಮ್ರಾ ಮುಂದೆ ಯಾಪಿಂಗ್ ಮಾಡ್ತಾರೆ, ಒಂದಿಷ್ಟು ಜನ ದೇ ಹ್ಯಾವ್ ದೇರ್ ಓನ್ ಕ್ಯಾರೆಕ್ಟರ್ಸ್, ದೇ ಪ್ಲೇ ದ್ಯಾಟ್ ಕ್ಯಾರೆಕ್ಟರ್ ಟು ಜನರಿಗೆ ನೆನಪಿಟ್ಕೊಳ್ಳೋ ಹಾಗೆ ಒಂದಿಷ್ಟು ಕ್ಯಾರೆಕ್ಟರ್ಸ್ ಮಾಡ್ತಾರೆ. ಒಂದಿಷ್ಟು ಜನ ಬರೀ ಬ್ರ್ಯಾಂಡ್ಸ್ ಬಗ್ಗೆ ಮಾತಾಡ್ತಾರೆ, ರಿವ್ಯೂಸ್ ಮಾಡ್ತಾರೆ. ಸೊ ಅಕಸ್ಮಾತ್ ಒಂದು ಕ್ರಿಯೇಟರು ಇದು ಎಲ್ಲ ಜಾನರು ನಾನು ಟ್ರೈ ಮಾಡಬೇಕು ಅಂತ ಇದ್ದೀನಿ, ಐ ಹ್ಯಾವ್ ಸಬ್ಸ್ಟ್ಯಾನ್ಷಿಯಲ್ ಅಮೌಂಟ್ ಆಫ್ ಫಾಲೋವರ್ಸ್, ನಾನೇನೋ ಒಂದು ಮಾಡಿದೆ, ಒಂದು ಜಾನರ್ ಫಾಲೋ ಮಾಡಿದೆ,
ಅದರಿಂದ ನನಗೊಂದು 20-25 ಸಾವಿರ ಫಾಲೋವರ್ಸ್ ಇದ್ದಾರೆ. ಬಟ್ ನಾನು ಇದನ್ನೂ ಮಾಡಬೇಕು ಅದನ್ನೂ ಮಾಡಬೇಕು ಅಂತ ಇದ್ದಾಗ ಡೂ ಯು ಥಿಂಕ್ ಮಿಕ್ಸಿಂಗ್ ಜಾನರ್ಸ್ ಇನ್ ಜಸ್ಟ್ ಒನ್ ಅಕೌಂಟ್ ಇಸ್ ಫೇರ್ ಆರ್ ಇಸ್ ಇಟ್ ಗುಡ್? ಸಿ ಮಿಕ್ಸಿಂಗ್ ಜಾನರ್ಸ್ ಈಸ್ ಅ ಗುಡ್ ಥಿಂಗ್, ಬಟ್ ಅದು ಹೆಂಗಿರ್ಬೇಕು ಅಂದ್ರೆ ಇವಾಗ ನೀವು ಸ್ಟಾರ್ಟಿಂಗ್ ಕಾಮಿಡಿ ಜಾನರ್ ಇಂದ ಸ್ಟಾರ್ಟ್ ಮಾಡಿರ್ತೀರಾ, ಬಟ್ ಯು ಫೀಲ್ ಲೈಕ್ ನಿಮ್ ಸ್ವಲ್ಪ ಸೀರಿಯಸ್ ಆಗು ಏನಾದ್ರು ಮಾತಾಡ್ಬೇಕು. ಸೊ ಆಲ್ವೇಸ್ ಕೀಪ್ ಅ ಸ್ಪ್ಲಿಟ್ ವೇರ್. ಇವಾಗ ನಾನು ತಿಂಗಳಿಗೆ 10 ವಿಡಿಯೋ ಹಾಕ್ತೀನಿ ಅಂದ್ರೆ 8 ಕಾಮಿಡಿನೇ ಇರಲಿ, ಇನ್ 2 ನಿಮ್ಮ ಎಕ್ಸ್ಪೆರಿಮೆಂಟೇಷನ್ ಸ್ಟೇಜ್ಗೆ ಹೋಗುತ್ತೆ. ಒನ್ ಎಕ್ಸಾಂಪಲ್ ಐ ಕ್ಯಾನ್ ಗಿವ್ ಯು ಇಸ್ ಓ ಅಕ್ಷಯ್. ಲೈಕ್ ಅವ್ರದ್ದು ಸ್ಟಾರ್ಟಿಂಗ್ ಅಲ್ಲಿ ಬರೀ ಕಾಮಿಡಿ 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 ಮಾಡ್ಕೊಂಡ್ ಬಂದ್ರು, ಅಂಡ್ ದೆನ್ ಸ್ಲೋ ಆಗಿ ಸೀರಿಯಸ್ ಹಾಕಕ್ ಸ್ಟಾರ್ಟ್ ಮಾಡಿದ್ರು ಟು ಅ ಪಾಯಿಂಟ್ ವೇರ್ ಬೋತ್ ಹ್ಯಾವ್ ಲೈಕ್ ಎರಡು ಕಡೆನೂ 6-7 ಎರಡರಲ್ಲೂ ದೇರ್ ಇಸ್ ಅ ವೆರಿ ಬ್ಯಾಲೆನ್ಸ್ ಸ್ಪ್ಲಿಟ್. ಸೊ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬೇಡಿ, ಮಾಡಿ, ಬಟ್ ಇಟ್ ಶುಡ್ ಸ್ಟಿಲ್ ಬಿ ಲೈಕ್ ನಿಮ್ಮ ಮೇನ್ ಕಾಂಟೆಂಟ್ ಮಧ್ಯದಲ್ಲಿ ಇಟ್ ಶುಡ್ ಜಸ್ಟ್ ಬಿ ಲೈಕ್ ಒನ್ ಆಫ್ ದೋಸ್ ವಿಡಿಯೋಸ್. ಅದ್ರಲ್ಲಿ ನಿಮ್ಗೆ ಒಳ್ಳೆ ರೆಸ್ಪಾನ್ಸ್ ಬಂದು ಜನ ಮೇಕ್ ಮೋರ್ ಆಫ್ ದಿಸ್ ಅಂತ ಹೇಳಿದ್ರೆ ಇಟ್ ಮೇಕ್ ಸೆನ್ಸ್ ಟು ಮೇಕ್ ಮೋರ್ ಆಫ್ ದಿಸ್. ಹೌದು.